ನಾವು ಯಾವ ಬ್ಯಾಂಕ್ ಹೋದ್ರೂ ಸಾಲ ಕೊಡ್ತಾ ಇಲ್ಲ. ನಮ್ಮದು ಮುಳಬಾಗಿಲು ತಾಲೂಕು ತಿರುಸಂದ್ರ ಹೋಬಳಿ ಗುಜಮಾರಂಡಳ್ಳಿ ಅಂತ ನಮ್ಮ ಊರ ಹೆಸರು. ನಮ್ಮ ಹೆಸರು ನಾರಾಯಣಪ್ಪ ಅಂತ. ಇಲ್ಲಿ ನಾವು ಬೆಳೆದಂಥ ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮುಳಬಾಗಿಲು ತಾಲೂಕು ಗುಜಮಾರಂಡಳ್ಳಿ ಇದ್ದೀರಿ. ಇಲ್ಲಿ ಏನು ಯುವ ರೈತರು ಒಬ್ಬರು 8,000 ಇದು ಚಿಲ್ಲಿನಾರು ಉಣಿದ್ದಾರೆ. ಸೊ ಇದು ಲಾಸ್ಟ್ ಟೈಮ್ ಒಂದು 1 ವೀಕ್ ಬ್ಯಾಕ್ ಮಳೆ ಬಂದು ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾಗಿರ್ತಕ್ಕಂಥ ಕಲ್ಲು ಬಿದ್ದು ಎಲ್ಲ ಇದಾಗಿತ್ತು. ಈಗ ಅದನ್ನು ಏನೋ ಒಂದು ಔಷಧಿಗಳು ಹೊಡೆದು ಸ್ವಲ್ಪ ಏನೋ ಒಂದು ಇದು ಮಾಡಿ ಸ್ವಲ್ಪ ಅದನ್ನು ಗ್ರೋತ್ ಪ್ರಮೋಟರ್ ಹಾಕಿ ಇದು ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಈಗ ಇವ್ರು ಹೇಳೋ ಪ್ರಕಾರ ಏನಂದರೆ, ಇವರು ರೈತರು ಯಾವುದೇ ಒಂದು ಬ್ಯಾಂಕ್ಗೆ ಹೋದರೆ ಬ್ಯಾಂಕಲ್ಲಿ ಸಾಲ ನೀಡಲ್ಲ. ಮತ್ತು ಇವ್ರಿಗೆ ಏನಾದರೂ ಬೇಕಾದರೆ ಎಲ್ಲಾದರೂ ಹೋಗಲಿ, ಏನೋ ಒಂದು ಪೆನ್ನು ಪೇಪರ್ ತೊಗೋಬೇಕಾದ್ರೂ, ಒಂದು ಔಷಧಿ ತೊಗೋಬೇಕಾದ್ರೆ ಎಲ್ಲದಕ್ಕೂ ಇಷ್ಟು ಅಂತೇಳಿ ನಿಗದಿಪಡಿಸಿರ್ತಕ್ಕಂಥ ಒಂದು ದುಡ್ಡು ಕೊಟ್ಟು ತೊಗೊಂಬರ್ಬೇಕು ಇವರು. ಆದರೆ ಇವರು ಈ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಬೆಳೆದು ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂಥ ಒಂದು ತರಕಾರಿನ ತಗೊಂಡು ಇವರು ಮಾರುಕಟ್ಟೆಗೆ ಹೋದರೆ, ಆ ಮಾರುಕಟ್ಟೆನಲ್ಲಿ ದಳ್ಳಾಳಿಗಳ ಕಾಟ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸರಿಯಾದ ಒಂದು ಬೆಂಬಲ ಬೆಲೆ ಇಲ್ಲ. ಅಂದರೆ ಒಂದು ನಿಗದಿತ ಬೆಲೆ ಇಲ್ಲ. ಹಸಿ ಮೆಣಸಿನ್ಕಾಯಿ 20 ರೂಪಾಯಿ ರೇಟು, ಇಲ್ಲ 30 ರೂಪಾಯಿ ರೇಟು ಒಂದು ಫಿಕ್ಸ್ಡ್ ಇದ್ದರೆ ಪಾಪ ಅವ್ರಿಗೂ ಅನುಕೂಲ ಆಗ್ತದೆ. ಹಾಗೆಯೇ ಕೋಲಾರ ತಾಲೂಕಲ್ಲಿ, ಕೋಲಾರ ಡಿಸ್ಟಿಕ್ಕಲ್ಲಿ ಯಾವುದೇ ಒಂದು ನದಿ ಮೂಲ ಇಲ್ಲ. ಕೋಲಾರದಲ್ಲಿ ನೀರಿಗೆ ಹಾಹಾಕಾರ ಆಗಿದೆ. ಇವಾಗ ಯಾವುದಾದ್ರೂ ಒಂದು ನೀರಿನ ಮೂಲ, ಯಾವುದನ್ನ ಒಂದು ನದಿ ಮೂಲ ಮಾಡಿದರೆ ಇಲ್ಲಿರ್ತಕ್ಕಂಥ ರೈತರು ಇವತ್ತು ಏನು ಕೋಲಾರ ಚಿನ್ನಕ್ಕೆ ಹೆಸರುವಾಸಿಯಾಗಿದೆ. ಸೊ ಈ ಮಣ್ಣಲ್ಲಿ ಚಿನ್ನನ ಬೆಳೆದು ತೋರಿಸ್ತಾರೆ. ಧನ್ಯವಾದಗಳು. ನಮ್ಮದು ಮುಳಬಾಗಿಲು ತಾಲೂಕು ತಿರುಸಂದ್ರ ಹೋಬಳಿ ಗುಜಮಾರಂಡಳ್ಳಿ ಅಂತ ನಮ್ಮ ಊರ ಹೆಸರು. ನಮ್ಮ ಹೆಸರು ನಾರಾಯಣಪ್ಪ ಅಂತ. ಇಲ್ಲಿ ನಾವು ಬೆಳೆದಂಥ ಮೆಣಸಿನ ಗಿಡ ಮೊನ್ನೆ ಒಂದು 15 ದಿವಸ ಒಳಗೆ ಕಲ್ಲು ಬಿತ್ತು ಕ್ಲೀನಾಗಿ 1 ಅಡಿ ಕಟ್ಟಾಗಿತ್ತು ಮೆಣಸಿನ ಗಿಡ ಎಲ್ಲನೂ. ಅಂದಮೇಲೆ ತಿರುಗಿ ನಾವೆಲ್ಲ ಡೆವಲಪ್ ಮಾಡಿ ಗಿಡ ದೊಡ್ಡದು ಮಾಡಿದ್ದೀವಿ. ಈಗ ಹೂವು ಇಂದಿಗೆ ಸ್ಟಾರ್ಟ್ ಆಗಿದೆ. ಬೆಳೆ ಚೆನ್ನಾಗಿ ಮಾಮೂಲಿ ಡೆವಲಪ್ ಆಗಿದೆ. ಈಗ ನಾವು ಅದಕ್ಕೆ ಏನು ಔಷಧಿ ಒಯ್ಯಬೇಕಂತೇಳಿ ಒಬ್ಬ ಸ್ವಾಮಿ ಬಂದಿದ್ದಾರೆ. ಅವರು ಅದೇ ಮಾಮೂಲಿ ಔಷಧಿ ಕೊಡ್ತಾ ಇದ್ದಾರೆ. ನಾವು ಅದೇ ಮಾಮೂಲಿ ಔಷಧಿ ಒಯ್ತಾ ಇದ್ದೀವಿ. ಈಗ ನಮ್ಮ ತೋಟ ಚೆನ್ನಾಗಿದೆ. ಅದಕ್ಕೆ ತಕ್ಕ ಬೆಲೆ ಇಲ್ಲ. ಏನು ಮಾಡಿದ್ರೂ ಬೆಲೆ ಸಿಗ್ತಾ ಇಲ್ಲ. ನಾವು ತಂದಿರೋ ವಸ್ತುಗಳಿಗೆಲ್ಲ ಬೆಲೆ ಜಾಸ್ತಿ ಆಗಿದೆ. ನಮ್ಮ ಬೆಳೆದಿರೋ ಬೆಳೆಗಳಿಗೆ ಬೆಲೆ ಇಲ್ಲ. ಅದಕ್ಕೆ ನೀವು ಏನಾದರೂ ಪರಿಹಾರ ತಂದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಯಾವ ಬ್ಯಾಂಕ್ ಹೋದ್ರೂ ಸಾಲ ಕೊಡ್ತಾ ಇಲ್ಲ. ಈ ನಾವೇನಾದರೂ ಅಂಗಡಿಯೊಳಗೆ ಯಾವುದಾದ್ರೂ ತೊಗೊಬೇಕಾದ್ರೆ ಅತಿ ರೇಟು, ನಾವು ಬೆಳೆದಿರೋ ಬೆಳೆಗೆ ರೇಟ್ ಇಲ್ಲ. ನಾವು ತೊಗೊಬೇಕಾದ್ರೆ ಅತಿ ರೇಟ್ಗೂ ನಾವು ಹೆಂಗೆ ಬದುಕಬೇಕು? ರೈತನಿಗೆ ಎಲ್ಲೋದ್ರೂ ಸಾಲ ಕೊಡ್ತಾ ಇಲ್ಲ. ಯಾವ ಬ್ಯಾಂಕ್ ಹೋದ್ರೂ ಸಾಲ ಕೊಡ್ತಾ ಇಲ್ಲ. ರೈತರನ್ನ ಕೇವಲವಾಗಿ ನೋಡ್ತಾವ್ರೆ. ಅವ್ರ ಹತ್ರ ಹೋದ್ರೆ ರೇಟ್ ಜಾಸ್ತಿ. ಅವ್ರ ಹತ್ರ ಹೋದ್ರೆ. ನೀವು ಏನಾದ್ರು ಮಾರ್ಕೆಟ್ಗೆ ತಗೊಂಡು ಹೋದ್ರೆ ಬೆಲೆ ಇಲ್ಲ. ನಾವ್ ಹೆಂಗ್ ಬದುಕಬೇಕು? ಇದಕ್ಕೆ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅಂದ್ಕೊಂಡಿದ್ದೀರಿ ನೀವು? ಏನೋ ಸರ್ಕಾರದವರು ಒಂದು ಬೆಂಬಲ ಬೆಲೆ ಕೊಟ್ಟು ನಮ್ಮ ರೈತರನ್ನ ಕಾಪಾಡಬೇಕು. ರೈತರಿಗೆ ಅನುಕೂಲ ಆಗೋಂಗ್ ಏನಾದ್ರು ಒಂದು ಕಾನೂನು ಕ್ರಮ ತಗೊಂಡ್ಬಂದು ಬೆಂಬಲ ಬೆಲೆನ ಇಂಥ ತರಕಾರಿಗೆ, ಒಂದು ಹಸಿ ಮೆಣಸಿನಕಾಯಿಗೆ ಇಷ್ಟು ರೇಟು, ಒಂದು ಬೀನ್ಸ್ಗೆ ಇಷ್ಟು ರೇಟು, ಒಂದು ಟೊಮೊಟೊಗೆ ಇಷ್ಟು ರೇಟು ಅಂತ ಹೇಳ್ಬಿಟ್ಟು ಒಂದು ಬೆಂಬಲ ಬೆಲೆನ ನಿಗದಿಪಡಿಸ್ಬೇಕು. ಇದಕ್ಕೆ ತಕ್ಕನಾಗಿರೋ ಒಂದು ಕಾನೂನನ್ನ ತಗೊಂಬರ್ಬೇಕು. ಅವೆಲ್ಲ ಏನಿಲ್ಲ. ಪೇಪರ್ ಆಗದೆ ಇಷ್ಟು ಮಾತ್ರ ಆಗಿರೋದು ಬೆಳೆ ಗ್ರೇಟ್ ಅಲ್ಲ. ಇಷ್ಟೆಲ್ಲ ಇರೋದು, ಇನ್ನಿಷ್ಟಿರೋದು ತೋಟ ಅರ್ಧ ಕಟ್ಟಿಂಗು, ಅರ್ಧ ಪೂರ್ತಿ 1 ಅಡಿ ಪೂರ್ತಿ ಏನು ಕಲ್ಲು ಬಿದ್ದು ಮಾವಿನ ಗಿಡ ಎಲ್ಲ ಒಂದು ಕಾಯಿ ನೋಡೋದ್ರಾಗೆಲ್ಲ ಇದ್ರಾಗ